ಅಬ್ಬ ಬಂದೇನವ. ಚಲೋ ಆಯ್ತು. ಯವ್ವ ನನಗೆ ಹೊಲಕ್ಕೆ ಹೋಗಿ ಬಂದು ಬಟ್ಟೆ ಒಗೆತ್ಲೆ ಸಾಕಾಗೈತವ. ಒಂದು 4 ಬಟ್ಟೆ ಒಗೆದು ಒಣ ಹಾಕೀನಿ. ಇನ್ನೊಂದು ದಿವಸ ಅದಾವ ಹಿಂಡಿ ಬಡ ಬಡ ಒಣ ಹಾಕ್ಬಿಡ, ಪುಣ್ಯ ಬರ್ತೈತಿ ನಿನಗೆ. ಓಸು ಒಗ್ದೀನಿ, ಹಿಂಡದೊಂದ ಪುಣ್ಯ ಬರುತ್ತಾ ಶ್ರುತಿ? ಹ್ಞೂ ಅವ್ವ ಆತ, ಹಿಂಡಿ ಹಾಕ್ತೀನಿ ನಾಳೆ. ಅಲ್ವೇ ಇಟತ್ತಾಗ ಯಾಕೆ ಒಗಿಬೇಕು? ನಾಳೆ ನಾ ಸಾಲಿಗೆ ಹೋಗತ್ಲೆ ಒಗಿತಿದ್ನಲ್ಲ. ಏ ಬೇಡವ, ಮುಂಜಾನೆ ಏನು ಪಾಪ ನೀನು ಸಾಲಿಗೆ ಹೋಗಕ್ಕ ಅವು ಎಂತವ ನೀನು ಟೆಸ್ಟ್ ಫಸ್ಟ್ ಅದಾವ ಅಂತಿದ್ದಿ, ಸುಮ್ಮನೆ ಅದಕ್ಕೆ ಆತು. ಈಗ ಹಿಂಡಿ ಹಾಕ್ಬಿಡು, ಹಾಗೆ ಹೋಗೈತಿ, ಒಗ್ದ ಬಿಟ್ಟಿನಿ. ಆತಲ್ಲ ಹಿಂಡಿ ಹಾಕ್ತೀನಿ. ಬೋ ಏ ನೀನನ್ನ ಎಂತ ಹೆದ್ರಿದ್ನಲ್ಲ ನಾನು. ಇನ್ಯಾರು ಅನ್ಕೊಂಡೆ? ಇನ್ಯಾರು ಅನ್ಕೊಂಡಿ? ನಿನ್ನ ತಾತನ್ ಮಾಡಿದ್ದೇನೆ. ನಿನ್ನ ಏನು ಮಾಡಕತ್ತಿ? ಅಲ್ಲ, ಈಗಿನ ನಿಮ್ಮ ಮನೆಗಿದ್ದೆ ಇಲ್ಲಿ ಬಂದೀನಿ. ನಮ್ಮವ್ವ ನನಗೆ ಒಂದು ಕೆಲಸ ಹೇಳೋಳ, ಅದನ್ನು ಮಾಡಕತ್ತೀನಿ. ನೀ ಆಗಲೇ ಬಂದು ನಿಂತ್ಬಿಟ್ಟಿಯಲ್ಲ. ಏನಿಲ್ಲ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ನಾನು ಹಂಗೆ ಡ್ರೆಸ್ ಚೇಂಜ್ ಮಾಡಿ ಬಂದ್ಬಿಟ್ಟೆ. ನೋಡು ಹೇಳ್ತೀನಿ, ಇವೆಲ್ಲ ಬೇಡ, ಇವೇನು ಸರಿ ಹೋಗಲ್ಲ. ನೀ ಎದಕ್ಕೆ ಬಂದಿ? ಏನು ರಾಮನ ಜೊತೆ ಮಾತಾಡ್ಬೇಕನ್ನು? ಅರೆ ಅದಕ್ಕೆ ಹೇಳೋದು ನಾನು ನಿನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ. ಎಷ್ಟು ಚಂದ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡು ಶ್ರುತಿ. ಮಾತಾಡ್ಬೇಕಂತೇನಿಲ್ಲ, ಆದ್ರೆ ನಂಗೊಂದು ಐಡಿಯಾ ಬಂದೈತಿ. ಯವ್ವ ತಾಯಿ, ನೀನ ನನ್ನ ಕುತ್ತಿಗೆಗೆ ತರ್ತೀರಿ, ಅಷ್ಟು ಮಾತ್ರ ನಾ ಹೇಳಬಲ್ಲೆ. ನೋಡು ಹೇಳಕತ್ತೀನಿ, ಇದು ಯಾವುದು ಸರಿಯಲ್ಲ. ನಿಮ್ಮ ಕಾಕನ ಸಿಟ್ಟು ನಿನಗೆ ಗೊತ್ತೈತಿ. ಒಟ್ನಾಗ ನನ್ನ ಜೀವಕ್ಕೆ ಮಾತ್ರ ಏನೋ ತರ್ತೀರಿ. ನಮ್ಮವ್ ನನ್ನ ನೀನಿಲ್ಲ, ಇದನ್ನು ಕಟ್ ಮಾಡ್ತಾಳಲ್ಲ ಎಳಿಗೆ ಮನಿ, ಅದಕ್ಕೆ ಸಣ್ಣಗ ಪೀಸ್ 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 ಮಾಡಿ ನಾನು ಕಟ್ ಮಾಡಿ ಹೋಗೋದು ಬರ್ತಾಳ ಆಟ. ಹಂಗ್ಯಾಕೆ ಅನ್ಕೋತಿ? ನಾನೇನು ಮಾಡ್ದೀಗ? ನನ್ನ ಬಾಯಿಂದ ಒಂದಾದ್ರೂ ಏನಾರು ಶಬ್ದ ಬಂತೇನ? ನೀನ ರಾಮನ ಹೆಸರು ಎತ್ತಿದ್ದ. ಅಯ್ಯೋ ಹಣದಕ್ಕೆ ಆತು. ಎದಕ್ಕೆ ಬಂದು ಹೇಳಿ ಹೋಗು. ನಮ್ಮವ್ ನನಗೆ ಬಟ್ಟೆ ಹಿಂಡಂತ ಹೇಳಲ್ಲ, ನಾ ಬಟ್ಟೆ ಹಿಂಡಬೇಕು. ನಾನು ಲಘು ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನಮ್ಮ ಕಕ್ಕಿನೂ ಬೈತಾಳ. ನನ್ನ ಸಂಬಂಧ ಮಂಡಕ್ಕಿ ಮತ್ತು ಮಿರ್ಚಿ ಮಾಡ್ಯಾಳ, ತಿನ್ನಕ್ಕೆ ಹೋಗ್ಬೇಕು. ನೀನ್ ಯಾವಾಗ ಮಂಡಕ್ಕಿ ಮಿರ್ಚಿ ತಿನ್ನಕತ್ತಿ? ನೀ ತೂಸಿ ಚುಮ್ಮಾರಿ ಅಂದ್ರೆ ಇಷ್ಟ ಇಲ್ಲ. ಕರೆ ಹೇಳು, ಎದಕ್ಕ? ಅದ ಅವತ್ತು ಹೇಳಿದ್ದೆಲ್ಲ, ಇವರು ನಿಮ್ಮ ಅಣ್ಣರು ಅವ್ರಿಗೆ ಮಂಡಕ್ಕಿ ಮಿರ್ಚಿ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿದ್ದಲ್ಲ, ಅದಕ್ಕೆ ಇವತ್ತಿಂದ ನಂಗೂ ಮಿರ್ಚಿ ಮಂಡಕ್ಕಿ ಅಂದ್ರೆ ಭಾಳ ಇಷ್ಟ. ಅಯ್ಯೋ ದೇವ್ರೇ ಪರಮಾತ್ಮ, ಯಪ್ಪ ಈಕಿ ನನ್ನ ಸಾಯಿ ಹೊಡಿತಾಳೋ. ಬೇಡ ಹೇಳಕತ್ತೀನಿ ಶಿವಾನಿ, ಇದು ಯಾಕ ನೀ ಅತ್ತಿ ಮಾಡಕತ್ತಿ? ಲೇ ನಿಮ್ಮನೆಗೆ ಯಾಕೂ ಕೇಳಿಲ್ಲನ? ನೀ ತಿಂತೀನಿ ಅಂದ್ಕೊಳ್ಳೆ. ಅವರು ನಿನ್ನಂಗ ಕಣ್ಣು ಬಾಯಿ ಬಿಟ್ಕೊಂಡು ನಿಂತಾರೆ. ಈಗ ನನಗೆ ಹೊತ್ತು ಮಾಡಬೇಡ, ಏನಂತ ಕೇಳ್ತೀವಲ್ಲೇ. ಓ ಶಿವಾನಿ, ನೀ ಯಾವಾಗ ಬಂದ್ವೆ? ಬಾ, ಆರಾಮದಾರ ಮನೆಗೆಲ್ಲಾರು? ಹ್ಞೂ ರೀ, ಎಲ್ಲರೂ ಆರಾಮದಾರಿ ಮನ್ಯಾಗ. ನೀ ಏನವ ಇಡತ್ನೆ ಬಂದು ಸಂಜೆ ಮುಂದೆ? ನಾಳೆನ ಟೆಸ್ಟ್ ಏನಾದವು ಓದ್ಬೇಕು ಅನ್ನಕತ್ತಿದ್ರು. ನೀನೇನು ಓದೋದು ಬಿಟ್ಟು ಬಂದ್ಬಿಟ್ಟು? ನೀ ಅದ್ರಾಗ ಓದೋದು ಬರೆಯೋದಿದ್ರೆ ನೀನು ಎಲ್ಲೂ ಅಡ್ಡಾಡೋಕ್ಕೆಲ್ಲ ಏನಲ್ಲ. ಆಂಟಿ ಅದ ರೀ, ನೋಟ್ಸ್ ಬೇಕಾಗಿತ್ತು ರೀ ಶ್ರುತಿದು, ಅದಕ್ಕೆ ಬಂದಿದ್ದೆ. ಓ ಹೌದನ್ನ, ಆತ ಇಸ್ಕೊಳವ. ಆತ ಅಂದಂಗ ಈಕೆ ಹಿಂಗೆ ಬಾಯಿ ತಕೊಂಡು ನಿಂತಾಳ? ಏನಿಲ್ಲವ, ಅದ ಸುಮ್ಮನೆ ನಿಂತಿದ್ದೆ. ಆತ ನಾ ಕೊಡ್ತೀನಿ ತಗೋ, ನೀ ಹೋಗು. ನಾ ಇವನ್ನೆಲ್ಲ ಹಿಂದಾಕಿ ಓದ್ಕೋತೀನಂತ, ನೀ ಹೋಗು. ದೊಡ್ಡ ಮನೆ ಹುಡುಗಿ ಬಂದೈತಿ, ಒಂದು ಇನ್ನೇನ್ರ ಹಾಲಾರ ಏನಾರ ಬಿಸಿ ಮಾಡ್ಕೊಡ ಹುಡುಗಿಗೆ ಕುಡಿಲಿ. ಏನ ಹಂಗ ಕಳಿಸ್ಬೇಡ. ಇಲ್ಲವ ಕಳ್ಸಲ್ ತಗೋ, ನೀ ಹೋಗು. ಆತ ಕುಂದ್ರ, ಈಕಿನ ಶಿವಾನಿ ಕುಂದ್ರ. ಯವ್ವ ಬಡವ್ರ ಮನೆಗೆ ಭಾಗ್ಯ ದೇವತೆನ ಬಂದು ಕಾಲಿಟ್ಟಂಗಾಗತ್ತ. ನೀ ಬಂದೆ ಅಂದ್ರೆ ನಿಮ್ಮ ದೊಡ್ಡಪ್ಪ ಅಂತಾನಲ್ಲ, ನಿಮ್ಮ ದೊಡ್ಡಪ್ಪನ ಕಾಕನ? ಕಾಕ ಸುಳ್ಳಲ್ಲವ ಅವ್ರನ್ನದು. ನೀನು ಲಕ್ಷ್ಮಿನ ಮಕದಾಗು ಅದ ಕಲಿನ. ಸೀರೆ ಉಟ್ಕೊಂಡು ಬಿಟ್ಟೆ ಅಂದ್ರಂತ ಬಿಡು, ನೀನಂತ್ರ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಿ. ಆತ ನೀವು ಮಾತಾಡ್ರೇವ, ನನ್ನೊಂದು ಈಟ್ ಒಳಗೆ ಕೆಲಸ ಐತಿ. ಈಗ ನಮ್ಮ ಶ್ರುತಿಯರಪ್ಪ ಬಂದಂದ್ರೆ ಬೈದಾಡ್ತಾನ, ಅತ್ತಾಗ 8ಕ್ಕೆ ತಯಾರಿರ್ಬೇಕು ಅಡಿಗೆ. ಆತು. ನೀವು ಮಾತಾಡ್ರಿ. ಅದೇನ ಅಂತಾರೆ ಗೊತ್ತೇನ, ಅದು ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಹಂಗಾಗಿತ್ತು ನನಗೆ. ನಿಂದು ಒಳ್ಳೆ ಸವಾಸ ಮಾಡಿದ್ದಿಲ್ಲೇ ನಾನು. ಇಷ್ಟು ದಿನ ನಮ್ಮ ರಾಮಣ್ಣಂದು ಊರ್ದು ಬಿಡಾಕಿ, ಈಗ ರಾಮಣ್ಣನ ಕೇಳ್ಕೊಂಡು ನಮ್ಮ ಮನೆವರೆಗೂ ಬಂದಿಯಲ್ಲ, ನನ್ನ ಜೀವ ತೆಗಿಬೇಕಂತ ಮಾಡಿ. ಏನು ಎದಕ್ಕೆ ಬಂದಿ ಈಗ?
ಇದಕ್ಕೆ ಬಂದಿರ್ಬೋದು, ಗೆಸ್ ಮಾಡು. ಏ ನಿನಗೆ ತಲೆ ಕೆಟ್ಟಿರೋದ ಕರೆನಾ ನಿನಗ? ಸರಿ ಆತು, ತಲೆ ಕೆಟ್ಟೈತಿ. ನೀ ಲಘು ಹೇಳು, ನಾವು ಓದ್ಕೋಬೇಕಿನ್ನ. ಹೇಳು ಪ್ಲೀಸ್, ಎದಕ್ಕೆ ಬಂದೀನಿ? ಏ ನೀ ಎದಕ್ಕೆ ಬನ್ನಿ ಅಂತ ನನಗೆ ಗೊತ್ತಿರುತ್ತ ಶಿವಾನಿ. ಏನಂದ್ರ ಇವತ್ತು ನಮ್ಮವ್ವ ನಮ್ಮ ಕಾಕ ಎಲ್ಲರೂ ಮಾತಾಡೋ ಮುಂದಾಗ ಗಾಡಿ ಕೊಡಿಸ್ಬಿಡ್ರಿ ಶಿವಾನಿಗೆ ಅಂತಂದ್ರು. ಆದ್ರೆ ನಂಗೆ ಗಾಡಿ ಹೊಡ್ಯಕ್ಕೆ ಬರಲ್ಲಲ್ಲ. ಅದಕ್ಕೆ ನಾನೇನು ಮಾಡಲಿಲ್ಲ. ನಿನಗೆ ಸೈಕಲ್ ಹೊಡ್ಯಕ್ಕೆ ಬರಲ್ಲ, ಇನ್ನು ಗಾಡಿ ಎಲ್ಲಿಂದ ಹೊಡಿತೀನಿ ನೀನು? ಕಲಿ ಅಂದಾಗ ಕಲ್ತಿಲ್ಲ. ಈಗ 3 ಕತ್ತಿ ವಯಸ್ಸಾಗಿತ್ತು, ಈಗ ಕಲಿತಿ ಅನ್ಲೆ. ಜಾಣಿ, ಈಗ ಬಂದಿ ನೋಡ್ ಲೈನ್ಗೆ. ಅದಕ್ಕ ಮೊದಲು ನಾನು ಗಾಡಿ ತಗೊಳಕಿನ ಮುಂಚೆಕ ಸೈಕಲ್ ಕಲಿಬೇಕು, ಹೌದಿಲ್ಲ? ಹೌದು. ನಮ್ಮ ಮನೆಯಾಗ ಎಲ್ಲಿಲ್ಲ ಸೈಕಲ್. ಅಯ್ಯೋ, ಗುಡ್ ಗರ್ಲ್. ಈಗ ಬಂದು ನೋಡ್ತಾರಿಗೆ ಕರೆಕ್ಟ್ ಗೆಸ್ ಮಾಡ್ದಿ. ನಿಮ್ಮ ರಾಮಣ್ಣನ ಸೈಕಲ್ನ ದಿನ 1 ಅವರ್ ನಿಸ್ಕೊಂಬರ್ತಿ. ನಾನು ಆ ಸೈಕಲ್ನ ಹೊಡಿತೀನಿ. ಹೆಂಗೆ? ನೀ ಹೇಳ್ದಂಗೆ ನಾನೇ ಕೇಳಬೇಕು? ಇಸ್ಕೊಂಬರಲ್ಲ. ನಿಂಗೆ ಸೈಕಲ್ ಬೇಕಂದ್ರೆ ನಿಮ್ಮ ಕಾಕ ಹೇಳಿದ್ರೆ ಈಗ ತಂದು ನಿಲ್ಲಿಸ್ತಾನೆ ಮನೆ ಮುಂದೆ. ಸೈಕಲ್ ಬೇಕಂತ ಬಸ್ನಾಗ ಹೋಗೋರಿಗೆ ಸೈಕಲ್ ಕೊಡಿಸಂದ್ರೆ ನಿಮ್ಮ ಕಾಕಾರ ಎದು ಕೊಡಿಸ್ತಾನೆ. ಹೋಗೋಗಿ ಸಾಕು, ಮಾಡಕ್ಕೆ ಏನ್ರಿ ಕೆಲಸ ಬಗ್ಸಿದ್ರೆ ಮಾಡ. ನಾನು ನೋಡಕತ್ತೀನಿ, ಬರ್ಲಿ ನಿಂತ್ಕೊಂಡು ನಾಲ್ಗೆ ಹೇಳ್ತಕ್ಕದ ಮಾಡ್ಕೊಂಡು ನಿಂತ್ಬಿಟ್ಟ. ಮೇಡಮ್, ನೀವೇನಾರ ನನಗೆ ಸೈಕಲ್ ತಂದು ಕೊಡಲಿಲ್ಲ ಅಂದ್ರೆ ಅದು ನಿಮ್ಮ ರಾಮಣ್ಣನ ಸೈಕಲ್ಲೇ ನನಗೆ ಬೇಕು. ಅದೇ ಸೈಕಲ್ನ ನಾನು ಹೊಡಿಬೇಕು, ಗೊತ್ತಾತಾ? ಏನು ಕರ್ಮಲ್ಲೇ ಇದು? ಯಾಕೆ ಹಿಂಗೆ ಮಾಡಕತ್ತಿ ನೀನು? ನೋಡ, ಈಗ ನೀನು ನಂಗೆ ಸೈಕಲ್ ತೊಗೊಂಬಂದ್ಕೊಳ್ಳಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಸೀದಾ ಹೋಗ್ತೀನಿ ನಮ್ಮ ಕಾಕನ ಹತ್ರ. ನೋಡಿ ಕಾಕ, ನಾನು ಹಿಂಗೆ ಕಲಿಬೇಕಂದ್ರೆ ನನಗೆ ಶ್ರುತಿ ಹಿಂಗೆ ಸಹಾಯ ಮಾಡವಳ್ಳು ಅಂತ ಹೇಳ್ತೀನಿ. ಮುಂದೆ ಏನಾಗತ್ತ ಏನಾಗಲ್ಲ ನೀನೇ ನೋಡುವಂತೆ ಅಂತ. ಸರಿ ಸರಿ, ನಾ ಬರ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದಾಗ ಆಗ್ತಿಲ್ಲ. ಲೇ ಶಿವಾನಿ. ಹೇಳು ಶ್ರುತಿ. ನೀನು ಕೈ ಮುಗಿತೀನಿ, ಈ ಥರ ಜೀವ ತಿನ್ಬೇಡ. ನಿನಗೇನೀಗ ಸೈಕಲ್ ಬೇಕಾಗೋದಿಲ್ಲ? ಸರಿ, ನಾ ರಾಮಣ್ಣನ ಹತ್ರ ತೊಗೊಂಡು ಕೊಡ್ತೀನಿ. ಆದ್ರೆ ದಯವಿಟ್ಟು ಇದೆಲ್ಲ ಬ್ಯಾಡಲ್ಲೇ. ನಿನಗೇನೋ ಸಲೀಸಾಗಿ ಮಾತಾಡ್ತಿದ್ದಿ. ಸಾವುಕಾರ ಮನೆ ಹುಡುಗಿ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ರಾಮಣ್ಣನ ಜೀವನ ತೊಗೊಂಡ್ಬಿಡ್ತಾನೆ ನಿಮ್ಮ ಕಾಕ. ನಿನಗೆ ಗೊತ್ತಿಲ್ದಿರೋದೇನೂ ಇಲ್ಲ. ನೀ ಅನ್ಕೊಂಡಂಗೆ ನಮ್ಮ ಕಾಕ ಕೆಟ್ಟಾರಿಲ್ಲ. ನಮ್ಮ ಕಾಕ ಭಾಳ ಒಳ್ಳೆಯವ್ರದಾರ. ನಿನ್ನೆ ನಮ್ಮ ಅತ್ತಿ ಬಂದಿದ್ಲು. ನಮ್ಮ ಅತ್ತಿ ಬಂದು ನಮ್ಮ ರಾಧಕ್ಕಂದು ಹುಡುಗನ್ನ ಯಾರೋ ಬೇರೆ ಹುಡುಗನ ಪ್ರೀತಿ ಮಾಡಕತ್ತಾಳಂತ. ಅದಕ್ಕೆ ಒಂದ ಕ್ಯಾಸ್ಟ್ ಬಟ್ ಬೇರೆ ಹುಡುಗ, ಬಡತನದ ಹುಡುಗ ಅಂತ. ಅದನ್ನೆಲ್ಲ ಮಾತಾಡೋದಾಗ ನಮ್ಮ ಕಾಕ ಅಂದ, ಆ ಥರ ಆತು, ಮದುವೆ ಮಾಡಿಕೊಡ್ರಿ, ಏನಾಯ್ತು, ಅವೆಲ್ಲ ಇರ್ತಾವೆ ಈಗಿನ ಕಾಲದಾಗ, ಎಲ್ಲರೂ ಪ್ರೀತಿ ಪ್ರೇಮ ಎಲ್ಲ ಸಹಜ ಅಂತಂದ. ನಂಗೆ ಅವಾಗೂ ಗೊತ್ತಾಗಿದ್ದು ನಮ್ಮ ಕಾಕ ಇದನ್ನೆಲ್ಲ ಇಷ್ಟಪಡ್ತಾನ ಅಂತೇಳಿ. ಇನ್ನು ನನ್ನನ್ನು ನಮ್ಮ ಮನೆಗಿರೋರೆಲ್ಲರೂ ಜೀವಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ. ನಾ ಪ್ರೀತಿ ಮಾಡೋ ಹುಡುಗನ್ನ ನಂಗೆ ಮದುವೆ ಮಾಡಿಕೊಡಲ್ಲ ಅಂತಾರ. ನೀನ ಹೇಳು, ಖಂಡಿತ ಮದುವೆ ಮಾಡಿಕೊಡ್ತಾರೆ. ಅದ ಧೈರ್ಯದ ಮ್ಯಾಗನ ನಾನು ನಿಮ್ಮ ರಾಮಣ್ಣನ ಇಷ್ಟಪಡಕತ್ತೀನಿ. ಬೇಡ ಶಿವಾನಿ, ಬೇಡ. ಇದು ಯಾಕೋ ನಿಜವಾಗ್ಲೂ ಹೇಳಕತ್ತೀನಿ ನಾನು. ಅತಿದು ಬೇಡ, ಹೇಳ್ತೀನಿ ಕೇಳು. ನೀನು ಏನೋ ಮಾಡಿರ್ತೀನಿ, ಇಡೀ ಹುಡುಗಿ ಬೆಂಕಿ ಹಚ್ಚತ್ತೀನಿ ನೀನು. ಏ ಮೆಲ್ಕ, ನಾನೇನು ಈಗ ಹೋಗಿ ಮದುವೆ ಆಗ್ತೀನಿ. ನಾನು 18 ವರ್ಷನೂ ತುಂಬಿಲ್ಲಂಗ. ನನಗೆ ಈಗ 16 ವರ್ಷ. ನನಗೂ ಗೊತ್ತು ನಾನು ಓದ್ಬೇಕಮ್ಮ. ಆದ್ರೆ ಈಗೆಲ್ರಿಗೂ ಇರಲ್ಲ ಚೈಲ್ಡ್ಹುಡ್ ಕ್ರಷ್ ಅಂತ ಹೇಳಿ. ಹಂಗೆ ಈಗ ಚೈಲ್ಡ್ಹುಡ್ ಲವ್ ನನಗೆ ನಿಮ್ಮ ರಾಮಣ್ಣ. ಹೇಳ್ತೀನಿ. ಯಾರಿಗೆ ಹೇಳ್ತೀಯೇ? ನಿಮ್ಮ ರಾಮಣ್ಣಗ? ಅಯ್ಯೋ ದೇವ್ರೇ, ಲೇ ಹೆಚ್ಚು ಕಮ್ಮಿ ಆತಂದ್ರೆ ಏನಿಲ್ಲ, ನಿನ್ನ ರಾಮಣ್ಣನ ಕೂಡೆ ನಿಮ್ಮ ಕಾಕ ಸಾಯಿಸ್ತಾನ. ಏ ಹುಚ್ಚಿ, ನಾನು ಹೇಳಕತ್ತಿರೋದು ಪ್ರೀತಿ ವಿಚಾರನ ರಾಮುಗೆ ಹೇಳ್ತೀನಿ. ಆಮೇಲೆ ನಾವಿಬ್ರು ಲವ್ ಮಾಡ್ತಾ ಇರ್ತೀವ. ಸೂರ್ಯವಂಶ ಪಿಕ್ಚರ್ ನೋಡಿ. ಏನು ಸೂರ್ಯವಂಶ ಪಿಕ್ಚರ್ನಾಗ ಒಂದು ಹಾಡೊಳಗೆ ಹೀರೋ ಹೀರೋಯಿನ್ ಇಬ್ಬರು ಮದುವೆ ಆಗ್ತಾರ. ಮದುವೆ ಆಗಿ ಅವರಿಬ್ಬರು ಚೆಂದಾಗಿ ದುಡಿತಾರ. ಹೀರೋ ಜಗ್ ಬಸ್ ತಗೋತಾನ, ಹೀರೋ ರಾಜನ್ ಥರ ಇರ್ತಾನ, ಹೀರೋಯಿನ್ ರಾಣಿ ಥರ DC ಮಾಡಿಸ್ತಾನೆ ಹೆಂಡ್ತಿನ. ಆ ಥರ ಎಲ್ಲ ಕನಸ್ಕೊಂಡು ಗೊತ್ತಾನೆ ನಾನು.
ಆದ್ರೆ ಆ ಪಿಕ್ಚರ್ನೊಳಗ ಮಲ್ಲಯ್ಯ ಅನ್ನೋ ಕ್ಯಾರೆಕ್ಟರ್ ಇರಲಿಲ್ಲ. ಈಗ ನೀನು ಪಿಕ್ಚರ್ನಾಗ ಮಲ್ಲಯ್ಯ ಅನ್ನೋ ಕ್ಯಾರೆಕ್ಟರ್ ಐತಿ. ಅದು ಬಿಡು, ನಿಮ್ಮ ಕಾಕ ಸುಮ್ಮನಿರ್ಬೋದು, ನಿಮ್ಮ ಅಜ್ಜಿ ಅದೈತಲ್ಲ ಮುದುಕಿ, ಆ ಚರ್ವಿನ ಚಿತ್ರದಾಗ ಅದು ಒಂದು ಮುದುಕಿ ಇರುತ್ತಲ್ಲ ಕಿವ್ಯಾಗ ಇಷ್ಟು ಶುದ್ಧ ಹಾಕೊಂಡು, ಅದ ಥರನ 3 ಹೊತ್ತು ನೀನು ಬರೋ ದಾರಿ ಕಾಯ್ಕೊಂಡು ಬಾಕ್ಲಕ್ಕ ಕುಂತಿರ್ತಾಳ. ಒಂದು ಗಂಡು ನಾಯಿ ಸಮೇತ ನಿಮ್ಮ ಮನೆ ಮುಂದೆ ಹೋಗ್ಬಾರ್ದು. ಆ ಥರ ಕಿವಿ ಕಿವುಡಿದ್ರು ಬಾಕ್ಲ ಮುಂದೆ ಕುತ್ಕೊಂಡು ಹೋಗೋಬರ್ನೆಲ್ಲರನ್ನೂ ಕಾಯ್ಕೊಂಡು ಕೂತಿರ್ತಾಳ ನಿಮ್ಮ ಅತ್ತಿ. ಹಾಕಿ ಬಿಡ್ತಾವಂತ ಮಾಡಿ ಏನ ನಿನಗೆದಕ್ಕ? ನಾನು ಏನು ಹೇಳ್ತೀನಿ ಅಷ್ಟು ಕೇಳು. ನಿನ್ನ ತಲೆಗೆ ಏನಾರು ನತ್ತಂದ್ರೆ ಆಮೇಲೆ ಮಾತಾಡು. ನನಗೆ ಕನ್ಫರ್ಮ್. ಏನು, ನಾವಿಬ್ರು ಮದುವೆ ಆಗದನ್ನ? ಅಲ್ಲ ಹುಚ್ಚಿ, ನೀವಿಬ್ರು ಸಾಯೋದಲ್ದ ನನ್ನನ್ನು ಸಾಯಿಸ್ತೀರಿ. ಪಾಪ ಏನೂ ತಪ್ಪು ಮಾಡದೇ ಇರತ್ತ. ನೋಡವಾ, ನೀನು ಕೈ ಮುಗಿತೀನಿ ಶಿವಾನಿ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಆತನ ತಲೆಯಾಗಿಂತವೆಲ್ಲ ತುಂಬಬೇಡ. ನಾನೇನು ತುಂಬಲ್ಲ, ಆತ ತುಂಬಿಕೊಂಡ್ರ ಅದಕ್ಕೆ ನನ್ನನ್ನು ಹೊಣೆ ಮಾಡಬೇಡ. ಮೊದ್ಲು ಸಿಡುಕ್ ಮೂತಿ ಸಿದ್ದಪ್ಪ ಇದ್ದಂಗದ ನಿಮ್ಮಣ್ಣ. ಆತ ನಿನ್ನ ನಾನು ಹೋಲಿಸ್ಕೊಂಡು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆತ ನಾನು ಪ್ರೀತಿ ಮಾಡೋ ಥರ ಮಾಡಿ, ಆಮೇಲೆ ನಾನು ಓದಿ ಒಂದು ಕೆಲ್ಸಕ್ಕೆ ಸೇರಿ ಆತ ಒಂದು ಜೀವನದಾಗ ಬಿಸ್ನೆಸ್ ಮಾಡಿ ದೊಡ್ಡ ಮನುಷ್ಯ ಆಗಿ, ಆಮೇಲೆ ನಾವಿಬ್ಬರು ಮದುವೆ ಆಗಿ ನಮಗೆ ಮಕ್ಕಳಾಗಿ, ಎಷ್ಟು ದೊಡ್ಡದೈತಲ್ಲ ಇನ್ನ ಸೀನ. ಸದ್ಯಕ್ಕೆ ಮನೆಗೆ ಹೋಗಿ ಬರ್ತೀನಿ. ನಾಳೆ 5 ಗಂಟೆಗೆ ನಿಮ್ಮ ರಾವಣ ಸೈಕಲ್ ಬೇಕು ಅಷ್ಟೇ. ಬಾಯ್. ಶಿವಾನಿ ಅಪ್ಪಾ.